ಅವಳೇ ಅಡಿಗೆ ಹಾಳು ಮಾಡಿದಿದ್ರೆ ಅವಳ ಅಡಿಗೆನೂ ಹಾಳು ಮಾಡ್ಕೊತಾ ಇದ್ಲಾ? ತಲೆ ಎಲ್ಲ ಮಾತಾಡದೆ ಸುಮ್ಮನೆ ನಿಂತ್ಕೊಳ್ಳಿ. ಅಲ್ಲ ಅದ್ಕೆ ಬರೀ ಅವರಿಬ್ರು ಮಾಡಿರೋ ಅಡ್ಗೆ ಹಾಳು ಮಾಡಿದ್ರೆ ತನ್ನ ಮೇಲೆಲ್ಲ ಅನುಮಾನ ಬರುತ್ತೋ ಅಂತ ತನ್ನ ಅಡ್ಗೆನೂ ಹಾಳು ಮಾಡ್ಕೊಂಡಿರ್ಬೋದು. ಅತ್ತೆ ಸುಮ್ಮನೆ ನಿಂತ್ಬಿಡಿ. ಆರ್ತಿ ಇವರೆಲ್ಲ ಹೇಳ್ತಾ ಇರೋದು ನಿಜಾನಾ? ನಿನಗೇನಾದ್ರೂ ಅಸಮಾಧಾನ ಇದ್ದ ನನ್ನ ಹತ್ರ ಹೇಳ್ಕೋಬೋದಾಗಿತ್ತಲ್ಲ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಆ ರೀತಿ ನಾನು ಯೋಚನೆ ಮಾಡೋಳಲ್ಲ. ಈ ಮನೇಲಿ ನಗ್ನಗ್ತಾ ಹಬ್ಬ ಮಾಡಬೇಕು ಅಂತ ನಾನು ನಿನ್ನೆಯಿಂದ ಒತ್ತಾಡ್ತಾ ಇದ್ದೀನಿ. ನನಗೆ ಯಾರ ಮೇಲೆ ಅಸಮಾಧಾನ ಇಲ್ಲ ಅಮ್ಮ, ನನ್ನ ನಂಬಿ. ಅಂದ್ರೆ ನೀನ್ ಹೇಳ್ತಿರೋದೇನು ನಮ್ಮ ಅಡ್ಗೆನ ನಾವೇ ಹಾಳು ಮಾಡ್ಕೊಂಡ್ಬಿಟ್ವಿ ಅಂತನಾ? ಬಂದವ್ರ ಮುಂದೆ ಅವಮಾನ ಮಾಡಿಸ್ಕೊಳಕ್ಕೆ ನಮ್ಗೇನು ಆಸೆನಾ? ಯಾಕಮ್ಮ ಆರ್ತಿ, ನಂದು ಗೋಕುಲ ತರ ಇದ್ದ ಮನೆನ ಹೀಗ ಅಲ್ಲೋಲ ಕಲ್ಲೋಲ ಮಾಡ್ತಿದ್ಯಾ? ನೋಡು, ನಿಂಗೇನಾದ್ರೂ ಬೇಕು ಅಂದ್ರೆ ಹೇಳು, ಕೊಟ್ಬಿಡ್ತೀವಿ. ಅದನ್ ಬಿಟ್ಟು ಎಲ್ರ ಮನ್ಸನ್ನು ಹೀಗೆ ಹಾಳು ಮಾಡ್ಬೇಡ. ನೀವೇನ್ರಿ ನೋಡ್ತಿದ್ದೀರಾ? ಅತ್ತೆಗೆ ಹೇಳ್ರಿ, ಇವ್ರಿಬ್ರಿಂದ ನಾವೆಷ್ಟು ಅವಮಾನ ಅನುಭವಿಸ್ತಿದೀವಿ ಅಂತ. ಭಾಸ್ಕರ್, ನೀನ್ಯಾಕೆ ಸುಮ್ಮನೆ ಇದ್ಯಾ? ಮಾತಾಡು. ನಿಮ್ಮ ಅಣ್ಣ ಅತ್ತಿಗೆಗೆ ಏನ್ ಬೇಕೋ ಕೇಳು, ಎಲ್ಲ ಕೊಟ್ಬಿಡೋಣ. ಆಗ್ಲಾದ್ರೂ ಈ ಮನೆಯಲ್ಲಿ ನೆಮ್ಮದಿ ಆಗಿರ್ಬೋದು. ನಿಲ್ಸಿ. ಆರ್ತಿ, ನಾನ್ ನಿನ್ನನ್ನ ತುಂಬಾ ನಂಬಿದ್ದೀನಿ. ಇದನ್ನೆಲ್ಲ ಯಾರು ಮಾಡಿದ್ದು ಅಂತ ಹೇಳೋವರೆಗೂ ನೀನ್ ನನಗೆ ಮುಖ ತೋರಿಸ್ಬೇಡ. ಹೊರಡು. ಅಜ್ಜಿ, ಕೋಸಂಬರಿಗೆ ನೀರು ಹಾಕಿದ್ ನಾನು. ಸ್ವೀಟಲ್ಲಿ ನೀರು ಹಾಕಿದ್ ನಾನು. ಯಾಕೋ ಈ ರೀತಿ ಮಾಡ್ದೆ ನೀನು? ಇದನ್ನ ನಾನು ನಿಂಗೆ ಹೇಳ್ಕೊಟ್ಟಿದ್ದು. ಆರ್ತಿ, ಮಗು ಮೇಲೆ ಕೈ ಮಾಡಬೇಡ. ಸೂರ್ಯ, ಹೇಳೋಳ್ಗೆ. ದಯವಿಟ್ಟು ಯಾರು ಮಾತಾಡ್ಬೇಡಿ. ನನ್ನ ಮಗನ ಕುಡಿತೀನಿ. ಯಾಕೆ ರೀತಿ ಮಾಡ್ದೆ? ಹೇಳು ಹೇಳು. ಯಾಕೆ ರೀತಿ ಮಾಡ್ದೆ ನೀನು? ಹೇಳು, ಯಾಕೆ ರೀತಿ ಮಾಡ್ದೆ? ಯಾಕೆ ರೀತಿ ಮಾಡ್ದೆ? ಹೇಳು, ಅದಕ್ಕೆ ಹೇಳು. ಆರ್ತಿ ಬಿಡು, ಪಾಪ ಮಗು ಏನೋ ಗೊತ್ತಿಲ್ಲದೆ ತಪ್ಪು ಮಾಡಿದೆ. ಏನಕ್ಕ ಗೊತ್ತಿಲ್ಲದೆ ಮಾಡಿರೋದು? ಈ ವಯಸ್ಸಲ್ಲಿ ಈ ರೀತಿ ಮಾಡಿದಾನೆ. ದೊಡ್ಡದು ನೀನೇನ್ ಮಾಡಲ್ಲ, ಏನ್ ಮಾಡಲ್ಲ. ನನ್ನ ಅಡುಗೆಗೆ ಉಪಕಾರ ಕರೆಸ್ತೆ ಅಲ್ವಾ ನೀನು? ಯಾಕೆ ರೀತಿ ಮಾಡ್ದೆ? ಯಾಕೆ ಹೇಳು. ನಿನ್ನ ಅಡ್ಗೆ ಹಾಳು ಮಾಡಿದ್ ನಾವು.
ಯಾಕೆ ಸುಮ್ಮನೆ ಇದೆಯಾ? ಮಾತಾಡು. ನಿಮ್ಮ ಅಣ್ಣ ಅತ್ತಿಗೆಗೆ ಏನ್ ಬೇಕೋ ಕೇಳು, ಎಲ್ಲ ಕೊಟ್ಬಿಡೋಣ. ಆಗ್ಲಾದ್ರೂ ಈ ಮನೇಲಿ ನೆಮ್ಮದಿ ಆಗಿರ್ಬೋದು. ಅತ್ತೆ ಅತ್ತೆ ರೀ, ಅತ್ತೆ ನೋಡಿದ್ರಾ? ಹುಡ್ದಾಗ್ಲಿಂದ ನೋಡ್ತಲೇ ಇದ್ದೀನಿ. ಇವತ್ತೇನು ವಿಶೇಷವಾಗಿ ನೋಡ್ಬೇಕಾ? ತಮಾಷೆ ಮಾಡ್ಬೇಡ್ರಿ, ಸೀರಿಯಸ್ ಆಗಿ ಕೇಳ್ತಿದ್ದೀನಿ. ಅತ್ತೆ ನೋಡಿದ್ರಾ? ಮನೆಯಲ್ಲೆಲ್ಲ ಇರ್ಬೇಕು, ಸರಿಯಾಗಿ ಹುಡುಕೆ. ಯಾಕೆ ಟೆನ್ಷನ್ ಕೊಡ್ತೀಯಾ? ಹೋಗು. ಮನೆ ಎಲ್ಲ ಹುಡುಕಿದಾಯ್ತು, ಅತ್ತೆ ಮನೆಯಲ್ಲಿಲ್ಲ, ಅದಕ್ಕೆ ನಿಮ್ಮನ್ನ ಕೇಳ್ತಿರೋದು. ಅಕ್ಕ ಅಕ್ಕ, ನೀವ್ ಹೇಳಿದ್ ಕರೆಕ್ಟ್ ಅಕ್ಕ. ಅತ್ತೆ ಎಲ್ಲೂ ಕಾಣಿಸ್ತಾ ಇಲ್ಲ. ರಾಕಿ, ಸರಿಯಾಗಿ ಹುಡುಕ್ತಿಯ ಎಲ್ಲ ಕಡೆನೂ? ಅಕ್ಕ, ಮನೆ, ತೋಟ, ಆಚೆ ಈಚೆ ಪ್ರತಿಯೊಂದ್ ಕಡೆ ನೋಡಿದ್ದೀನಿ. ಅತ್ತೆ ಎಲ್ಲೂ ಕಾಣಿಸ್ತಾ ಇಲ್ಲ. ಏನ್ ಹೇಳ್ತಿದ್ರ ಅಮ್ಮ? ನಿಜವಾಗ್ಲೂ ಮನೇಲಿಲ್ವಾ? ಹೌದು ರೀ, ಬೆಳಿಗ್ಗೆ ಕಾಫಿ ಕೊಡೋದಕ್ಕೆ ಹೋದೆ, ಅವ್ರ ಅತ್ತೆ ಇರ್ಲಿಲ್ಲ ಅಲ್ಲಿ. ಅದಕ್ಕೆ ರಾಕಿಗೆ ಹೇಳಿದ್ ಎಲ್ಲ ಕಡೆ ಹುಡ್ಕೊಂಡ್ ಬಾ ಅಂತ. ಬೆಳಗ್ಗೆ ಎಲ್ಲಿಗೂ ಹೋಗಲ್ಲ ಅವರು. ಹೋಗೋದಾದ್ರೆ ಹೇಳೋಗ್ತಿದ್ರು. ಎಲ್ಲಿಗೆ ಹೋದ್ರು ಅವರು? ಈಗ ಯಾರನ್ನ ಕೇಳೋದು, ಎಲ್ಲೆಲ್ಲಿ ಅಂತ ಹುಡ್ಕೋದು, ನನ್ಗೊಂದು ಗೊತ್ತಾಗ್ತಾ ಇಲ್ಲ. ಏನ್ರಿ ಮಾಡೋದು? ರೀ, ನಿಮ್ಮಮ್ಮ ನಮಗ್ ಹೇಳ್ಬಿಟ್ಟು ಹೋಗಿಲ್ಲ ಅಷ್ಟೇ, ಆದ್ರೆ ಅವ್ರ ಮುದ್ದಿನ ಮಗ ಸೊಸೆ ಇದಾರಲ್ಲ, ಅವ್ರಿಗೆ ಹೇಳ್ಬಿಟ್ಟು ಹೋಗಿರ್ತಾರೆ. ನಡೀರಿ, ಅವ್ರನ್ನೇ ಕೇಳೋಣ. ಬಾ, ಸೂರ್ಯನ್ ಕೇಳೋಣ. ಆರ್ತಿ, ಆರ್ತಿ. ಏನಕ್ಕ? ಅತ್ತೆಯಲ್ಲಿ ಅಮ್ಮ ಎಲ್ಲೋ ಇದ್ದಾರೆ. ನಿನ್ಗೇನಾರು ಕೇಳೋದ್ರಾ? ಬಾಬಾ ಏನ್ ಹೇಳ್ತಾ ಇದ್ದೀರಾ? ಅಮ್ಮ ಕಾಣಿಸ್ತಾ ಇಲ್ವಾ? ಏನೋ ಅಮ್ಮ ಮನೇಲಿಲ್ವಾ? ಎಲ್ಲ ಕಡೆ ಹುಡುಕಿದಾರೆ ಕಣೋ, ಎಲ್ಲೂ ಕಾಣ್ತಾ ಇಲ್ಲ. ನಿನ್ಗೇನಾದ್ರು ಗೊತ್ತಿರ್ಬೋದು ಅಂತ ಕೇಳಕ್ ಬಂದ್ವಿ. ಬಾಬಾ, ನೀವು ಸರಿಯಾಗಿ ಎಲ್ಲ ಕಡೆ ಹುಡುಕಿದ್ದೀರಾ? ಎಲ್ಲ ಕಡೆ ಹುಡುಕಿದ್ವಿ, ಆಮೇಲೆ ನಿಮ್ಮನ್ನ ಕೇಳ್ತಾ ಇರೋದು. ಎಲ್ಲೋಗ್ತೀನಿ ಅಂತ ಏನಾದ್ರು ಹೇಳಿದ್ರಾ? ಇಲ್ಲ ಅಕ್ಕ, ನನ್ನ ಹತ್ರ ಏನು ಹೇಳಿಲ್ಲ. ಸೂರ್ಯವ್ರೆ, ನಿಮ್ಮ ಹತ್ರ ಏನಾದ್ರು ನನಗೂ ಏನೂ ಹೇಳಿಲ್ಲ ಆರ್ತಿ ಅವರೇ. ಆಗ್ಲೇ ನೋಡಿದ್ರೆ ಅತ್ತೆಗೆ ಇವರಿಬ್ರು ಮುದ್ದಿನ ಮಗ ಸೊಸೆ ಅಂತ ಹೇಳ್ತಾ ಇದ್ರಿ. ಅತ್ತೆ ಇವ್ರಿಗೂ ಹೇಳಿ ಹೋಗಿಲ್ಲ. ಇನ್ಫ್ಯಾಕ್ಟ್ ಅವ್ರ ಮನೇಲಿ ಇದಾರೋ ಇಲ್ವೋ ಅನ್ನೋದೇ ಅವ್ರಿಗೆ ಗೊತ್ತಿಲ್ಲ. ಇವ್ರಿಗಿಂತ ನಾವೇ ವಾಸಿ. ಹಣ ಎಲ್ಲಿ ಹೋಗಿರ್ತಾರೆ? ಯಾವುದೋ ಒಂದು ಅರ್ಜೆಂಟ್ ವಿಷಯಕ್ಕೆ ಹೊರಗಡೆ ಹೋಗಿರ್ಬೇಕು. ಭಾಸ್ಕರಂಗೆ ಗೊತ್ತಿರುತ್ತೆ, ಫೋನ್ ಮಾಡಿ ಕೇಳು. ಅವನಿಗೂ ಗೊತ್ತಿಲ್ಲ ಕಣೋ. ಗೊತ್ತಿದ್ರು ರಾಕಿ ಹೇಳ್ತಾ ಇರ್ಲಿಲ್ವಾ? ಗೊತ್ತಿದ್ರೆ ಖಂಡಿತವಾಗ್ಲೂ ಹೇಳ್ತಾ ಇದ್ದೆ. ನಿನ್ನೆ ಆಗಿದ್ದ ರಂಪದಿಂದ ನಮ್ಮ ಮೇಲೆ ಬೇಜಾರಾಗಿರ್ಬೇಕು. ಅದಕ್ಕೆ ಎಲ್ಲೋ ಹೊರಟೋಗಿರ್ತಾರೆ. ನಂಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ಅತ್ತೆ ಎಲ್ಲೋಗಿರ್ಬೋದು? ಹೌದು ಅಕ್ಕ, ಅಮ್ಮ ಯಾವತ್ತು ಹೇಳ್ದೆ ಎಲ್ಲೋ ಹೋದವ್ರಲ್ಲ, ಇವತ್ತಿಲ್ಲ ಅಂದ್ರೆ ನನಗೂ ಯಾಕೋ ತುಂಬಾ ಭಯ ಆಗ್ತಾ ಇದೆ. ನೋಡಿ, ಈಗ ಯೋಚನೆ ಮಾಡಕ್ ಟೈಮ್ ಇಲ್ಲ. ಮೊದಲು ಅತ್ತೆ ಅಲ್ಲಿ ಹುಡುಕ್ಬೇಕು. ಹುಡುಕಿ. ಹಲೋ, ಯಾಕೆ ಹೀಗೆ ಮಾಡ್ತಿದ್ಯಾ? ಸುಮ್ಮನೆ ಇರಕ್ಕಾಗಲ್ವಾ ನಿನ್ಗೆ? ಬಿಟ್ಬಿಡು ನನ್ನನ್ನ. ಯಾಕೆ ನಗ್ತಿದ್ಯಾ? ಪ್ಲೀಸ್ ಸ್ಟಾಪ್ ಇಟ್. ಖುಷಿ, ನಾನು ನಿನಗೆ ತುಂಬ ಬೇಗ ಹತ್ರ ಆಗ್ತಾ ಇದ್ದೀನಿ. ಹತ್ರ ಅಂದರೆ ಆಲ್ಮೋಸ್ಟ್ ಪಕ್ಕನೇ ಇರ್ತೀನಿ. ನಾಳೆ ನಾನು ನಿಮ್ಮ ಮನೆಗೆ ಬರ್ತಾ ಇದ್ದೀನಿ, ರೆಡಿಯಾಗಿರು.
ಥ್ಯಾಂಕ್ ಯು ಸರ್. ಅಣ್ಣ, ದಿನೇಶ್ ಅವ್ರ ವೈಫು ಅಮ್ಮನ ಕಿಟ್ಟಿ ಪಾರ್ಟಿ ಫ್ರೆಂಡು ಅವ್ರ ಮನೆಗೆ ಹೋಗಿರ್ಬೋದು. ಒಂದ್ಸತಿ ಕೇಳಿ ನೋಡು. ಫೋನ್ ಮಾಡಿ ಏನಂತ ಕೇಳು. ಅಮ್ಮ ಎಲ್ಲ ಓಡೋಗಿದ್ದಾರೆ, ನಿಮ್ಮ ಮನೆಗೆ ಬಂದಿದಾರ ಅಂತ ಕೇಳ. ಹಾಗೆ ಕೇಳಿದ್ರೆ ನಮ್ಮ ಮನೆ ಘನತೆ ಅಮ್ಮನ ಘನತೆ ಏನಾಗುತ್ತೆ ಯೋಚನೆ ಮಾಡಿದ್ಯಾ? ಅದು ನಿಜಾನೇ. ಮತ್ತಿವಾಗ ಏನೋ ಮಾಡೋದು? ಸರಿ, ಒಂದು ಕೆಲಸ ಮಾಡು. ಅವ್ರ ಮನೆಗೆ ಫೋನ್ ಮಾಡಿ ಅಮ್ಮನ ವಿಷಯ ಕೇಳ್ಬೇಡ, ಸುಮ್ಮನೆ ಫೋನ್ ಮಾಡು. ಇನ್ ಕೇಸ್ ಅವರೇ ಅಲ್ಲಿಗೆ ಬಂದಿದ್ರೆ ಅವರೇ ಹೇಳ್ತಾರಲ್ವಾ? ನೀನು ಹೇಳೋದು ಸರಿಯಾಗಿದೆ, ಫೋನ್ ಮಾಡ್ತೀನಿ. ಅಕ್ಕ, ನನ್ಗೆ ಯಾಕೋ ಅನುಮಾನ. ಆರ್ತಿ ಅಕ್ಕ ಸುಳ್ಳು ಹೇಳ್ತಾ ಇದ್ದಾರೆ ಅನ್ಸುತ್ತೆ. ಅತ್ತೆ ಎಲ್ಲಿ ಹೋಗಿದ್ದಾರೆ ಅಂತ ಅವ್ರಿಗೆ ಗೊತ್ತಿರಬೇಕು. ಇವ್ರಿಗೆ ಹೇಳ್ದೆ ಅವ್ರು ಎಲ್ಗಾರು ಹೋಗ್ತಾರಾ? ಇಲ್ಲ ಕಣೆ, ನಂಗೇನೋ ಹಾಗನ್ನಿಸ್ತಾ ಇಲ್ಲ. ಅತ್ತೆ ಎಲ್ಲಿ ಅಂತ ಕೇಳಿದಾಗ ಅವಳಿಗೆ ಶಾಕ್ ಆಗ್ಲಿಲ್ವಾ? ಅದರಿಂದ ನನಗೆ ಗೊತ್ತಾಗುತ್ತೆ ಅತ್ತೆ ಯಾರಿಗೂ ಹೇಳಿಲ್ಲ ಅಂತ. ಇಲ್ಲ ಕಣೆ, ನಮ್ಮ ಮೇಲೆ ಕೋಪ ಮಾಡ್ಕೊಂಡೆ ಅತ್ತೆ ಮನೆ ಬಿಟ್ಟು ಹೋಗಿರೋದು. ಇಲ್ಲ ಅಕ್ಕ, ಆದ್ರೂ ನನ್ಗೆ ಅನುಮಾನ ಇದೆ. ಇಲ್ಲದೆ ಇದ್ರೆ ಅವ್ರು ಯಾಕೆ ರೂಮ್ಗೆ ಹೋಗ್ತಾ ಇದ್ರು? ಇವ್ರು ಸುಳ್ಳು ಹೇಳ್ತಾ ಇದ್ದಾರೆ. ಸರ್, ಅಲ್ಲರಿ. ಥ್ಯಾಂಕ್ ಯು. ಏನೋಣ ಎಲ್ಲರೂ ಸೇರ್ಕೊಂಡು ಮೀಟಿಂಗ್ ಮಾಡ್ತಿದ್ದೀರಾ? ಏನು ವಿಷಯ? ಭಾಸ್ಕರ್, ಅಮ್ಮ ದಿನೇಶ್ ಅಂಕಲ್ ಮನೆಗೆ ಹೋಗಿಲ್ಲ ಅಂತ ಕಣೋ. ಏನು ಮಾಡೋದು? ಎಲ್ಲೇನು ಹುಡುಕ್ಬೇಕು? ಯಾರು ಹುಡ್ಕೋದು? ದಿನೇಶ್ ಅಂಕಲ್ ಮನೆಗೆ ಯಾಕೆ ಫೋನ್ ಮಾಡಿದ್ರಿ? ಅಮ್ಮ ಮನೇಲೆಲ್ಲೂ ಕಾಣ್ತಿಲ್ಲ ಕಣೋ. ಏನು ಹೇಳ್ತಾ ಇದ್ದೀರೋ? ಅಮ್ಮ ಮನೇಲಿ ಅಂದ್ರೆ ಏನು ಅರ್ಥ? ಅದೇ ನಮಗೂ ಗೊತ್ತಾಗದೆ ಒದ್ದಾಡ್ತಿದ್ವಿ ಕಣೋ. ನಿನಗೇನಾದ್ರು ಹೇಳೋಗಿದಾರಾ? ಅವ್ರು ನಮಗೆ ಹೇಳ್ಬಿಟ್ಟು ಹೋಗೋಷ್ಟು ಯೋಗ್ಯತೆ ನಾವೆಲ್ಲ ಉಳಿಸ್ಕೊಂಡಿದ್ದೀವಿ. ವಾ, ಇದು ನಿಮಗೆ ಗ್ರೇಟ್ ನ್ಯೂಸ್ ಅಲ್ವಾ? ಅಂತೂ ನೀವಿಬ್ರು ಅನ್ಕೊಂಡಿದ್ದ ಸಾಧಿಸ್ಬಿಟ್ರಿ. ನೀವುಗಳು ಸೇರ್ಕೊಂಡು ಮಾಡಿದ ಕೆಲಸದಿಂದ ನಮಗೆ ಎಷ್ಟು ಸಂಕಟ ಆಗಿರ್ಬೇಡ, ಎಷ್ಟು ನೊಂದ್ಕೊಂಡಿರ್ಬೇಡ. ನೀವುಗಳು ಮಾಡೋ ಕೆಲಸದಿಂದ ನಮ್ಮನೆ ಮಾನ ಮರ್ಯಾದೆನೇ ಹೋಗ್ತಾ ಇತ್ತು. ಅಲ್ಲ, ಮನೆಗೆ ಬಂದವ್ರಿಗೆ ಕೆಟ್ಟ ಅಡುಗೆ ಬಡಿಸುವಂತ ಕೆಟ್ಟ ಬುದ್ಧಿ ನಿಮ್ಗೆ ಯಾವಾಗ ಹೊಡಿತು? ನೀವುಗಳೆಲ್ಲ ಸೇರ್ಕೊಂಡು ಆಡಿದಾಡ್ದಿಂದ ಇವತ್ತು ಅಮ್ಮ ಮನೆ ಬಿಟ್ಟು ಹೋಗಿದ್ದಾರೆ. ಈಗ ಸಮಾಧಾನ ಆಯ್ತಾ? ಈಗ ಸಮಾಧಾನನಾ? ಹೋಗಿ ಹೊಟ್ಟೆ ತುಂಬ ಹಾಲು ಕುಡೀರಿ, ಹೋಗಿ. ಸೂರ್ಯವ್ರೆ, ಅಮ್ಮನ ರೂಮ್ ಎಲ್ಲ ಚೆಕ್ ಮಾಡಿದೆ. ಅವ್ರ ಬಟ್ಟೆನೂ ಕಾಣಿಸ್ತಾ ಇಲ್ಲ, ಸೂಟ್ ಕೇಸು ಕಾಣಿಸ್ತಾ ಇಲ್ಲ. ಉಳಿದೆಲ್ಲ ಇದ್ದಾಗೆ ಇದೆ. ಇನ್ನೇನು ಮಾಡ್ತಾರೆ ಮಕ್ಕಳ? ಈ ಥರ ಕಚ್ಚಾಡ್ತಿರಲ್ಲ, ನಿಮ್ಗಳ ಸಾವಾಸನೆ ಬೇಡ ಅಂತ ತೀರ್ಥಯಾತ್ರೆಗೆ ಹೊಟ್ಟೋಗಿರ್ತಾರೆ. ನೀವುಗಳು ಮಾಡೋ ತಪ್ಪಿಗೆ ನಾವು ಅನುಭವಿಸ್ತಾ ಇದ್ದೀವಿ. ಸುಮ್ಮನೆ ಇರೋ ಭಾಸ್ಕರ್, ನೀನು ಆಗೋಗಿರೋದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇದ್ಯಾ? ಮುಂದೆ ಏನಾಗಬೇಕು ಅದನ್ನ ತಾನೇ ನೋಡಬೇಕು. ಈಗ ಏನು ಮಾಡೋದು? ಪರಿಚಯ ಅವ್ರಿಗೆಲ್ಲ ಫೋನ್ ಮಾಡಿದೆ, ಅಮ್ಮ ಎಲ್ಲೂ ಹೋಗಿಲ್ಲ. ಯಾರಾದ್ರೂ ಬಲವಂತವಾಗಿ ಹೇಳ್ಕೊಂಡು ಹೋಗಿದ್ದಾರೆ ಅಂದರೆ ಅದೂ ಇಲ್ಲ. ಸೂಟ್ ಕೇಸು ಬಟ್ಟೆ ಕಾಣ್ತಿಲ್ಲ ಅಂದರೆ ಅವರಾಗೆ ಎಲ್ಲೋ ಹೋಗಿದ್ದಾರೆ. ಎಲ್ಲಿ ಹೋಗಿದ್ದಾರೆ ಅಂತ ತಿಳ್ಕೋಬೇಕು ಅಷ್ಟೇ. ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ಪ್ಲೀಸ್ ಬೇಡ. ವಿಷಯ ತುಂಬಾ ಸೂಕ್ಷ್ಮವಾಗಿದೆ. ದಯವಿಟ್ಟು ಪೊಲೀಸ್ ಕಂಪ್ಲೇಂಟ್ ಅಂತೂ ಕೊಡೋದು ಬೇಡ. ಸೂರ್ಯ ಹೇಳ್ತಿರೋದು ಕರೆಕ್ಟ್ ಆಗಿದೆ. ಸೂರ್ಯ ಅವರಾಗೆ ಹೋಗಿರೋದ್ರಿಂದ ಎಲ್ಲೋ ಒಂದ್ ಕಡೆ ಸೇಫ್ ಆಗಿರ್ತಾರೆ. ಆದ್ರೆ ಎಲ್ಲಿ ಹೋಗಿದ್ದಾರೆ ಅಂತ ತಿಳ್ಕೋಬೇಕು ಅಷ್ಟೇ. ಛೇ, ಈ ಸಮಸ್ಯೆಗಳು ಯಾವುದು ಬೇಡ. 4 ದಿನ ಹಳ್ಳಿಯಲ್ಲಿ ಆರಾಮಾಗಿರೋಣ ಅನ್ಕೊಂಡ್ರೆ ಹೊಸದಾಗಿ ಇದು ಬೇರೆ ಶುರುವಾಯ್ತು. ಏನಿಲ್ದೆ ಇವಾಗ ಹಳ್ಳಿನ ಕರೆಕ್ಟ್. ಅಮ್ಮ ಇಲ್ಲಿ ಯಾರ ಮನೆಗೂ ಹೋಗೋಕೆ ನೆಂಟ್ರಿಲ್ಲ. ಅವ್ರು ಯಾಕೆ ಹಳ್ಳಿ ಮನೆಗೆ ಹೋಗಿರ್ಬಾರ್ದು? ಸೂರ್ಯರೇ, ಹಾಗಾದ್ರೆ ಒಂದು ಫೋನ್ ಮಾಡಿ ಅಮ್ಮಂಗೆ. ಯಾಕೋ ಲೈನ್ ಸಿಗ್ತಾ ಇಲ್ವಾ? ರಿಂಗ್ ಆಗ್ತಿದೆ, ನೋ ಆನ್ಸರ್. ಕೆಲಸದೊಳಿದ್ಲಲ್ಲ, ಎಲ್ಲಿಗೆ ಹೋದ್ಲು ಅವಳು? ಒಟ್ನಲ್ಲಿ ಅಮ್ಮ ಅಲ್ಲಿದ್ದಾರೆ ಅಂತ ಸುದ್ದಿ ಬಂದಾದ್ರೆ ಸಾಕು. ಹಲೋ, ಯಾರು? ಯಾಕೆ ಇಷ್ಟೊತ್ತು ಫೋನ್ ಎತ್ಕೊಳ್ಳೋದಕ್ಕೆ? ನಾನು ಸೂರ್ಯ ಮಾತಾಡ್ತಾ ಇರೋದು. ಯಜಮಾನ್ರೆ, ನಾನು ದೂರದಾಗಿದ್ದೆ, ಅದಕ್ಕೆ ಲೇಟ್ ಆಯ್ತು. ಸರಿ ಸರಿ, ಅಲ್ಲಿ ಅಮ್ಮ ಬಂದಿಯಾರಾ? ಅಮ್ಮ ಅವರ? ಇಲ್ಲ ಯಜಮಾನ್ರೆ, ಇಲ್ಲಿಗೆ ಯಾರು ಬಂದಿಲ್ಲ. ಬರ್ತೀನಿ ಅಂತ ಹೇಳಿದ್ದು ನೀವು, ಯಾಕಿನ್ನೂ ಬಂದಿಲ್ಲ? ನನ್ನ ವಿಷಯ ಬಿಡು, ಅಲ್ಲಿ ಅಮ್ಮ ಬಂದಿಯಾರಾ ಹೇಳಿ. ಇಲ್ಲ ಯಜಮಾನ್ರೆ, ಬಂದಿದ್ರೆ ಹೇಳ್ತಿರ್ಲಿಲ್ವಾ? ಎಷ್ಟೊತ್ತಿಗೆ ಹೊರಟ್ರು? ಅಮ್ಮ ಹೊರಟು ತುಂಬ ಹೊತ್ತಾಯ್ತು. ಅದ್ ಬಿಡು,
ನೀನೇನ್ ಮಾಡ್ತಾ ಇದೀಯ ಅಲ್ಲಿ? ನಾನಾ ಅಡ್ಗೆ ಮಾಡ್ಲಿದ್ದೆ, ಅಡ್ಗೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಓ ಹೌದಾ? ನಿನ್ ಗಂಡ ಎಲ್ಲಿ? ಬೆರ್ಕೆ ಸೊಪ್ಪು ತರಕ್ಕೆ ತೋಟಕ್ಕೆ ಹೋಗವನೆ. ನೀನ್ ಅಡ್ಗೆ ಮಾಡ್ತಾ ಇದ್ಯಾ? ಹೂ ಯಜಮಾನ್ರೆ, ಹಲ್ಸನ್ಕಾಯಿ ಹಚ್ತಾ ಇದ್ದೆ, ಹಲ್ಸನ್ಕಾಯಿ ಸಾಂಬಾರ್ ಮಾಡುವ ಅಂತ. ನಿನ್ ಗಂಡಂಗೆ ವಾತ ಅಲ್ವಾ? ಅವನು ಹಳಸಿನಕಾಯಿ ಸಾಂಬಾರ್ ತಿಂತಾನ? ಇಲ್ಲ ಯಜಮಾನ್ರೆ, ಅಮ್ಮವ್ರಿಗೆ ಬೆರ್ಕೆ ಸೊಪ್ಪಿನ ಪಲ್ಯ ಹಲ್ಸನ್ಕಾಯಿ ಸಾಂಬಾರ್ ಅಂದ್ರೆ ಬೋ ಇಷ್ಟ ಅಲ್ವಾ, ಅದಕ್ಕೆ ಮಾಡ್ತಿದ್ದೆ. ಅಂದ್ರೆ ಅಮ್ಮ ಅಲ್ಲೇ ಇದ್ದಾರೆ? ಮತ್ ನನ್ನ ಹತ್ರ ಯಾಕೆ ಸುಳ್ಳು ಹೇಳ್ದೆ? ಹೇಳು. ಇಲ್ಲ ಯಜಮಾನ್ರೆ, ಬಾಯ್ ತಪ್ಪ ಬಂದ್ಬಿಡ್ತಷ್ಟೇ. ಅಮ್ಮವ್ರು ಇಲ್ಲಿಗೆ ಬಂದಿಲ್ಲ. ಸುಳ್ಳು ಹೇಳ್ಬೇಡ. ಕೆಲ್ಸದಿಂದ ತೆಗ್ದಾಕ್ಬಿಡ್ತೀನಿ. ಕೇಳ್ತಾರದ್ ಯಾರು ಅಂತ ಗೊತ್ತು ತಾನೆ? ಯಜಮಾನ್ರೆ, ನಾವು ಬಡವರು, ಬಡವ ನಿನ್ ಮಡಗ್ದಂಗಿರು ಅಂತ ಹೇಳವ್ರೆ. ಅಮ್ಮವ್ರು ಇಲ್ಲಿಗೆ ಬಂದ ಸುದ್ದಿನ ನಿಮ್ ಕೂಡ ಹೇಳ್ಬೇಡ ಅಂತ ಹೇಳಿದ್ರು. ನೀವ್ ನೋಡಿದ್ರೆ ಹಿಂಗ್ ಕೇಳ್ತೀರಿ, ಅವ್ರು ನೋಡಿದ್ರೆ ಹಂಗ ಹೇಳ್ತಾರೆ. ನಾನ್ ಯಾರ್ ಮಾತ್ ಕೇಳಲಿ ಯಜಮಾನ್ರೆ? ಸರಿ ಆಯ್ತು, ನೀನೇನು ಹೆದರ್ಕೋಬೇಡ. ನೀನ್ ಹೇಳ್ದೆ ಅಂತ ನಾನು ಅಮ್ಮನ ಹತ್ರ ಹೇಳಲ್ಲ. ನಿಜ ಹೇಳು, ಅಮ್ಮ ಅಲ್ಲೇ ಇದ್ದಾರೆ ತಾನೆ? ಹ್ಞೂ ಯಜಮಾನ್ರೆ, ಅಮ್ಮವ್ರು ಒತ್ತಾರೆನೆ ಇಲ್ಲಿಗೆ ಬಂದ್ರು. ಬಂದವ್ರೆ ಹಲಸಿನಕಾಯಿ ಸಾಂಬಾರು ಪಲ್ಯ ತಿನ್ಬೇಕು ಅಂದ್ರು, ಅದಕ್ಕೆ ಮಾಡ್ತಾ ಇದ್ದೆ. ನಿಮ್ ಫೋನ್ ಬಂದ್ರೆ ಹೇಳ್ಬೇಡ ಅಂತ ಹೇಳಿದ್ರು. ನಾನು ಏನ್ ಮಾಡ್ಲಿ ಯಜಮಾನ್ರೆ? ಸರಿ ಆಯ್ತು ನೋಡು, ನಾನು ಹಳ್ಳಿಗೆ ಫೋನ್ ಮಾಡೂ ಇಲ್ಲ, ನೀನು ನನಗೇನು ಹೇಳಿಲ್ಲ. ಅರ್ಥ ಆಯ್ತಾ? ಸರಿ ಯಜಮಾನ್ರೆ. ಫೈನಲಿ ಒಂದು ದೊಡ್ಡ ಟೆನ್ಷನ್ ತಲೆಯಿಂದ ಕಳೀತು. ಅಮ್ಮ ಅಲ್ಲೇ ಇದ್ದಾರೆ ತಾನೆ? ಇದ್ದಾರೆ. ಆದ್ರೆ ನಮ್ಗೆ ಯಾರಿಗೂ ಅವ್ರಲ್ಲಿರೋ ವಿಷಯನ ಹೇಳ್ಬಾರ್ದು ಅಂತ ಕೆಲ್ಸದವ್ರು ಹೇಳಿದ್ದಾರೆ. ಏನೋ ಮಾಡೋದಿವಾಗ? ಸೂರ್ಯ ಅವರೇ, ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಅಮ್ಮ ಸೇಫ್ ಆಗಿದ್ದಾರೆ ಅಂತ ಗೊತ್ತಾಯ್ತಲ್ವಾ? ಮತ್ತಿನ್ಯಾಕೆ ಟೆನ್ಷನ್ ಅಲ್ಲಿದ್ದೀರಾ? ಅಮ್ಮ ಸೇಫ್ ಆಗಿದ್ದಾರೆ ಅನ್ನೋದು ಸಮಾಧಾನನೇ ಆರ್ತಿಯವ್ರೆ. ಆದ್ರೆ ಒಂದ್ಸಲ ಯೋಚನೆ ಮಾಡಿ, ಅವಮಾನ ಅನ್ಸುತ್ತೆ. ಹೇಳ್ಕೊಳ್ಳೋದಕ್ಕೆ 3 ಜನ ಗಂಡ್ಮಕ್ಳು, ಆದ್ರೆ ಒಬ್ರು ಕೂಡ ಅಮ್ಮನ್ನ ಖುಷಿಯಾಗಿ ಇಟ್ಕೊಳಕ್ಕಾಗ್ಲಿಲ್ಲ. ಹಾಗ್ಯಾಕೆ ಅನ್ಕೋತೀರಾ? ನೀವೇನು ತಪ್ಪು ಮಾಡಿಲ್ಲ, ಸುಮ್ಮನೆ ನೀವ್ಯಾಕೆ ಕೊರಗ್ತಾ ಇದ್ದೀರಾ? ತಪ್ಪು ಮಾಡಿದ್ದು ನಾವುಗಳು. ನಾವೇ ಅಮ್ಮನ ಹತ್ರ ಫೋನ್ ಮಾಡಿ ಕ್ಷಮೆ ಕೇಳ್ತೀವಿ. ಮನೆಗೆ ವಾಪಸ್ ಬನ್ನಿ ಅಂತ ಹೇಳ್ತೀನಿ. ಕ್ಷಮೆ ಕೇಳುವಂತ ತಪ್ಪು ನೀವೇನ್ ಮಾಡಿದ್ದೀರಾ ಅರ್ಥವ್ರೆ? ತಪ್ಪು ಮಾಡಿರೋದು ಅವರಿಬ್ರು, ಕ್ಷಮೆ ಕೇಳ್ಬೇಕಾಗಿರೋದು ಅವರಿಬ್ರು. ಅಮ್ಮ ಹಳ್ಳಿಲಿರೋದನ್ನೇ ಯಾರಿಗೂ ಹೇಳ್ಬೇಡ ಅಂತ ಹೇಳಿದ್ದಾರೆ. ಇನ್ನು ನೀವು ಫೋನ್ ಮಾಡಿ ಮಾತಾಡಿದ್ರೆ ಮಾತಾಡ್ತಾರೆ ಅನ್ಕೊಂಡಿದ್ದೀರಾ? ಅಮ್ಮ ನಮ್ಮ ಹತ್ರ ಮಾತಾಡಲೇಬಾರ್ದು ಅಂತ ನಿರ್ಧಾರ ಮಾಡಿದ್ದಾರೆ ಅಂದಮೇಲೆ ಇನ್ನು ಅವ್ರ ಮನಸ್ಸಿಗೆ ಎಷ್ಟು ನೋವಾಗಿರಬಾರ್ದು. ಆದರೆ ನೀವೇನು ತಪ್ಪು ಮಾಡಿಲ್ವಲ್ಲ? ನಿಮ್ಮ ಫೋನು ರಿಸೀವ್ ಮಾಡಿಲ್ಲ ಅವರು. ಮನೆ ಮರ್ಯಾದೆ, ಒಗ್ಗಟ್ಟು, ಅಮ್ಮ ಇದಕ್ಕೆಲ್ಲ ತುಂಬ ಬೆಲೆ ಕೊಡ್ತಾರೆ ಆರ್ತಿಯವ್ರೆ. ಮನೆ ಮರ್ಯಾದೆ ಹಾಳಾಗೋಗ್ತಿದೆ ಅಂತ ಅನ್ಕೊಂಡಾಗ ಅವ್ರಿಗೆಷ್ಟು ನೋವಾಗಿರ್ಬೇಡ. ಒಟ್ನಲ್ಲಿ ನಮ್ಮ ಟೈಮ್ ಸರಿಗಿಲ್ಲ ಅಷ್ಟೇ. ನಿಮ್ಮ ಗ್ರಾಚಾರ ಅಲ್ಲ, ನನ್ನ ಕಾಲ್ಗುಣನೇ ಸರಿ ಇಲ್ಲ.